ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ನಮ್ಮಲ್ಲಿ ಅನೇಕರಿಗೆ ಆಧ್ಯಾತ್ಮಿಕತೆ ಎನ್ನುವ ವಿಚಾರದ ಬಗ್ಗೆ ಸ್ಪಷ್ಟವಾದ ಅರಿವು ಇರುವುದಿಲ್ಲ. ಅಷ್ಟೇ ಅಲ್ಲ, ಕೆಲವರಿಗೆ ಈ ವಿಚಾರದ ಬಗ್ಗೆ ತಪ್ಪು ಅಭಿಪ್ರಾಯಗಳು ಇರ್ತವೆ. ಹಾಗಾದರೆ ಆಧ್ಯಾತ್ಮಿಕತೆ ಅಂದರೆ ಏನು? ನೋಡಿ, ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಎರಡು ರೀತಿಯ ಶ್ರೀಮಂತಿಕೆ ಇರ್ತದೆ. ಒಂದು ಬಾಹ್ಯ ಶ್ರೀಮಂತಿಕೆ, ಮತ್ತೊಂದು ಆಂತರಿಕ ಶ್ರೀಮಂತಿಕೆ ಅಥವಾ ಹೃದಯ ಶ್ರೀಮಂತಿಕೆ. ಇದರಲ್ಲಿ ಯಾವುದು ಹೆಚ್ಚು? ಮೇಲ್ನೋಟಕ್ಕೆ ನೋಡಿದರೆ ಬಾಹ್ಯ ಶ್ರೀಮಂತಿಕೆಯೇ ಹೆಚ್ಚು. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಈ ವಿಚಾರ ಸತ್ಯ ಅಲ್ಲ. ನೋಡಿ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಬಾಹ್ಯ ಶ್ರೀಮಂತಿಕೆ ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತಾದರೆ ಆತನ ಅಂತರಂಗದಲ್ಲಿ ಹೃದಯ ಶ್ರೀಮಂತಿಕೆ ಇರಲೇಬೇಕು. ಇಲ್ಲ ಅಂತಾದರೆ ಏನಾಗುತ್ತೆ? ಇಲ್ಲ ಅಂತಾದರೆ ಆ ವ್ಯಕ್ತಿ ಸ್ವಾರ್ಥಪರನಾಗಿ ತನ್ನಲ್ಲಿರತಕ್ಕಂತಹ ಆ ಬಾಹ್ಯ ಶ್ರೀಮಂತಿಕೆಯನ್ನು ಕೇವಲ ತನಗಾಗಿ, ಹೆಚ್ಚು ಅಂತಂದರೆ ತನ್ನ ಕುಟುಂಬಕ್ಕಾಗಿ ಮಾತ್ರ ಬಳಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಅದೇ ವ್ಯಕ್ತಿ ತನ್ನ ಬಾಹ್ಯ ಶ್ರೀಮಂತಿಕೆಯನ್ನು ಬಳಸಿಕೊಳ್ಳುತ್ತಾ ಸಮಾಜಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ ಹಾನಿಯನ್ನು, ಅಪಕಾರವನ್ನು ಕೂಡ ಉಂಟು ಮಾಡ್ತಾನೆ. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಆಂತರಿಕ ಶ್ರೀಮಂತಿಕೆ ತುಂಬ ಚೆನ್ನಾಗಿದೆ, ಬಾಹ್ಯ ಶ್ರೀಮಂತಿಕೆಯ ಕೊರತೆ ಸ್ವಲ್ಪ ಇದೆ ಅಂತ ಇಟ್ಟುಕೊಳ್ಳಿ. ಅಂತಹ ವ್ಯಕ್ತಿ ಸಮಾಜಕ್ಕೆ ಎಂದಿಗೂ ಹೊರೆಯಾಗುವುದಿಲ್ಲ. ಆತ ತನ್ನ ಸೀಮಿತವಾಗಿರ್ತಕ್ಕಂತಹ ಚೌಕಟ್ಟಿನ ಒಳಗೆ ಅರ್ಥಪೂರ್ಣವಾಗಿ, ನ್ಯಾಯಯುತವಾಗಿ ಬದುಕನ್ನು ನಡೆಸ್ತಾ ಕನಿಷ್ಠ 4 ಜನರ ಬದುಕಿಗೆ ಬೆಳಕಾಗುವಂತೆ ಬಾಳ್ತಾ ಇರ್ತಾನೆ. ಆದ್ದರಿಂದ ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಹೃದಯ ಶ್ರೀಮಂತಿಕೆಯೇ, ಅಂತರಂಗದ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆಯಾಗಿರ್ತದೆ. ಹಾಗಾದರೆ ಈ ಹೃದಯ ಶ್ರೀಮಂತಿಕೆಯನ್ನು ನಾವು ಹೇಗೆ ಬೆಳೆಸಿಕೊಳ್ಳಬೇಕು? ನೋಡಿ, ಸತ್ಯವನ್ನು ಹೇಳುವುದು, ಪ್ರಾಮಾಣಿಕವಾಗಿ ಬಾಳುವುದು, ಪರೋಪಕಾರವನ್ನು ಮಾಡುವುದು, ಮಾನವತ್ವವನ್ನು ಮೈಗೂಡಿಸಿಕೊಳ್ಳುವುದು, ಎಲ್ಲರನ್ನೂ ತನ್ನಂತೆಯೇ ಪ್ರೀತಿಸುವುದು, ಅಂತಃಸಾಕ್ಷಿಗೆ ಅನುಗುಣವಾಗಿ ಬದುಕುವುದು, ಇವೆಲ್ಲವೂ ಕೂಡ ಶಾಶ್ವತವಾದ, ಶ್ರೇಷ್ಠವಾದ ಆಂತರಿಕ ಮೌಲ್ಯಗಳಾಗಿದೆ, ಆಧ್ಯಾತ್ಮಿಕ ಮೌಲ್ಯಗಳು ಆಗಿವೆ. ಈ ಆಧ್ಯಾತ್ಮಿಕ ಮೌಲ್ಯಗಳು ಯಾವ ಮನುಷ್ಯನಲ್ಲಿ ಜಾಗೃತವಾಗ್ತದೋ ಆಗ ಆ ವ್ಯಕ್ತಿಯಲ್ಲಿ ಹೃದಯ ಶ್ರೀಮಂತಿಕೆ ಬೆಳೀತದೆ. ಆದ್ದರಿಂದ ಆಧ್ಯಾತ್ಮಿಕತೆ ಅಂದರೆ ಹೃದಯ ಶ್ರೀಮಂತಿಕೆ. ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ಇನ್ನರ್ ರಿಚ್ನೆಸ್. ಈ ಆಧ್ಯಾತ್ಮಿಕತೆಯೇ ಜಗತ್ತಿನ ಸುಖ, ಶಾಂತಿ, ಸಮೃದ್ಧಿಗೆ ಮೂಲವಾಗಿದೆ. ಈ ಆಧ್ಯಾತ್ಮಿಕತೆಯ ಅಭಾವವೇ, ಕೊರತೆಯೇ ಇವತ್ತು ನಾವು ಸಮಾಜದಲ್ಲಿ ಎದುರಿಸ್ತಾ ಇರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ, ಅದು ಬಡತನ ಇರಬಹುದು, ನಿರುದ್ಯೋಗ ಇರಬಹುದು, ಭ್ರಷ್ಟಾಚಾರ ಇರಬಹುದು, ಈ ಎಲ್ಲ ಸಮಸ್ಯೆಗಳಿಗೆ ಆಧ್ಯಾತ್ಮಿಕತೆಯ ಕೊರತೆ ಒಂದು ಪ್ರಧಾನವಾಗಿರ್ತಕ್ಕಂತಹ ಕಾರಣ ಆಗಿದೆ. ದೇಶವನ್ನು ಆಳ್ತಕ್ಕಂಥ ನಾಯಕರಲ್ಲಿ, ಪ್ರಭಾವಿ ವ್ಯಕ್ತಿಗಳಲ್ಲಿ, ಉನ್ನತ ಅಧಿಕಾರಿಗಳಲ್ಲಿ ಈ ಆಧ್ಯಾತ್ಮಿಕತೆಯ ಕೊರತೆ ಇರುವುದರಿಂದ ಇವತ್ತು ನಾವು ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆದ್ದರಿಂದ ಆಧ್ಯಾತ್ಮಿಕತೆ ಎನ್ನುವುದು ಈ ಜಗತ್ತಿನ ಸುಖ, ಶಾಂತಿ, ಸಮೃದ್ಧಿಗೆ ಅತ್ಯಂತ ಅಗತ್ಯವಾಗಿರತಕ್ಕಂತಹ ಅಂಶ ಆಗಿದೆ. ಹಾಗಂತ ನಾವು ಈ ಆಧ್ಯಾತ್ಮಿಕತೆಯನ್ನು ಹೊರಗಿನ ಆಚಾರ ವಿಚಾರ ಅಂತ ಭಾವಿಸಬಾರದು. ಈ ತಪ್ಪು ಕಲ್ಪನೆ ಕೆಲವರಲ್ಲಿ ಇರ್ತದೆ. ನೋಡಿ, ಒಬ್ಬ ವ್ಯಕ್ತಿಯಲ್ಲಿ ಅಂತರಂಗದಲ್ಲಿ ಆಧ್ಯಾತ್ಮಿಕತೆ ಇದ್ದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಆ ಮನುಷ್ಯ ಆಸ್ತಿಕನಾಗ್ತಾನೆ. ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ಆಂತರಿಕ ಮೌಲ್ಯಗಳು, ಆ ಆಧ್ಯಾತ್ಮಿಕತೆ, ಇದಕ್ಕೆ ಅನುಗುಣವಾಗಿ
ನಮ್ಮ ವಿಚಾರ ಇರಬೇಕು. ಆ ವಿಚಾರ ಎನ್ನುವುದು ಕ್ರಿಯಾರೂಪದಲ್ಲಿ ಕಾರ್ಯಗತವಾದಾಗ ಅದು ಆಚಾರ ಆಗ್ತದೆ. ಆದ್ದರಿಂದ ಈ ರೀತಿ ಬಾಳಿದಾಗ ಮನುಷ್ಯ ನಿಜವಾದ ಅರ್ಥದಲ್ಲಿ ಆಸ್ತಿಕನಾಗ್ತಾನೆ. ಇಂಥ ಆಸ್ತಿಕತೆಯಿಂದ ಪ್ರಪಂಚಕ್ಕೆ ಎಂದೆಂದಿಗೂ ಹಾನಿ ಉಂಟಾಗುವುದಿಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಹೃದಯದಲ್ಲಿ ಆಧ್ಯಾತ್ಮಿಕತೆ ಇರುವುದಿಲ್ಲ. ಆದರೆ ಹೊರಗೆ ಆಸ್ತಿಕತೆಯ ಮುಖವಾಡ ಹಾಕ್ಕೊಂಡು ಆಚಾರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥವರು ಸಮಾಜದಲ್ಲಿ ನಮಗೆ ಸಿಗ್ತಾರೆ. ಇವರು ದೈವಭಕ್ತರಂತೆ ಕಾಣಿಸಿಕೊಳ್ತಾರೆ, ಆದರೆ ಮಾಡಬಾರದನ್ನೇ ಮಾಡ್ತಾ ಇರ್ತಾರೆ. ಇದು ನಿಜವಾಗಿರತಕ್ಕಂತಹ ಆಸ್ತಿಕತೆಯ ಲಕ್ಷಣ ಅಲ್ಲ. ಆದ್ದರಿಂದ ಆಧ್ಯಾತ್ಮಿಕತೆ ಎನ್ನುವುದು ಈ ಜಗತ್ತಿನ ಸುಖ, ಶಾಂತಿ, ಸಮೃದ್ಧಿಗೆ ಮೂಲವಾಗಿದೆ. ಅಷ್ಟೇ ಅಲ್ಲ, ನಮ್ಮ ದೇಶ ಮತ್ತು ಸಂಸ್ಕೃತಿಯ ಪ್ರಾಣ ಆಗಿದೆ. ನೋಡಿ, ಈ ಜಗತ್ತಿನಲ್ಲಿ ಈ ಆಧ್ಯಾತ್ಮಿಕತೆಯ ಈ ಹೃದಯ ಶ್ರೀಮಂತಿಕೆಯ ಕೊರತೆಯಿಂದ ಇದುವರೆಗೆ ಗ್ರೀಕ್ ಇರ್ಬೋದು, ರೋಮನ್ ಇರ್ಬೋದು, ಹೀಗೆ 19 ನಾಗರಿಕತೆಗಳು ನಾಶವಾಗಿದೆ. ಇದು ನಾವೆಲ್ಲ ತಿಳ್ಕೊಬೇಕು. ಆಧ್ಯಾತ್ಮಿಕತೆ ಎನ್ನುವುದು ಈ ಜಗತ್ತಿಗೆ ಎಷ್ಟೊಂದು ಮುಖ್ಯ ಅಂತ ಇದರಿಂದ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಆಧ್ಯಾತ್ಮಿಕತೆ ಎನ್ನುವುದು ಮೂಗುಮುರಿಯ ವಿಚಾರ ಅಲ್ಲ, ಅಸಡ್ಡೆಯ ವಿಚಾರ ಅಲ್ಲ. 60 ವರ್ಷ ಆದ ನಂತರ ಅದರ ಬಗ್ಗೆ ಯೋಚನೆ ಮಾಡುವ ಎನ್ನುವ ವಿಚಾರವಂತೂ ಅಲ್ಲವೇ ಅಲ್ಲ. ಯಾಕೆಂತ ಕೇಳಿದರೆ, ಈ ಆಧ್ಯಾತ್ಮಿಕತೆ ಇದ್ದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಮನುಷ್ಯನಾಗ್ತಾನೆ. ಮನುಷ್ಯರೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಒಂದಾಗಿ ಬಾಳಬೇಕು ಅಂತಾದರೆ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಕೂಡ ಈ ಒಂದು ಆಧ್ಯಾತ್ಮಿಕತೆ, ಈ ಹೃದಯ ಶ್ರೀಮಂತಿಕೆ ಸಂಪೂರ್ಣವಾಗಿ ಜಾಗೃತವಾಗಿರಬೇಕು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಆಧ್ಯಾತ್ಮಿಕತೆಯ ಬಗ್ಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕು. ಬಾಲ್ಯದಿಂದಲೇ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಬೆಳೆಸ್ಕೋಬೇಕು. ನಮ್ಮ ಮಕ್ಕಳಿಗೂ ಕೂಡ ಬಾಲ್ಯದಿಂದಲೇ ಈ ಆಧ್ಯಾತ್ಮಿಕತೆಯ ಮಹತ್ವವನ್ನು ನಾವು ತಿಳಿಸ್ಕೊಡ್ಬೇಕು. ಹಾಗಾದಾಗ ಮಾತ್ರ ಭಾರತ ನಿಜವಾದ ಅರ್ಥದಲ್ಲಿ ಭಾರತವಾಗ್ತದೆ. ಆದ್ದರಿಂದ ಎಲ್ಲರೂ ಸಹ ಆಧ್ಯಾತ್ಮಿಕತೆಯ ತಳಹದಿಯ ಮೇಲೆ ವೈಜ್ಞಾನಿಕ ದೃಷ್ಟಿಕೋನ ಇಟ್ಟುಕೊಂಡು ತಮ್ಮ ಜೀವನವನ್ನು ನಡೆಸಬೇಕು. ಆ ರೀತಿ ಜೀವನ ನಡೆಸಿದಾಗ ಪ್ರತಿಯೊಬ್ಬರ ಜೀವನವು ಪರಿಪೂರ್ಣ ಜೀವನ ಆಗ್ತದೆ. ಅಂತಹ ಪರಿಪೂರ್ಣ ಜೀವನವನ್ನು ಬಾಳ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ಅನುಗ್ರಹಿಸಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ತತ್ಸತ್. ನಾರಾಯಣ.